ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಂದಿಗಿರುವೆ ಎಂದೆಂದಿಗೂ ಸಂಚಿಕೆ 14. ಹೊಟ್ಟೆ ಹಿಡಿದುಕೊಂಡು ಕೆಳಕ್ಕೆ ಬಿದ್ದಿದ್ದ ಭುವನಾಳನ್ನು ತನ್ನ ತೊಡೆ ಮೇಲೆ ಮಲಗಿಸಿದವನು, ಯಾಕೆ ನೀನು ಅಡ್ಡ ಬಂದೆ? ಎದ್ದೇಳೆ ಭುವನ, ಎದ್ದೇಳಮ್ಮ, ನನ್ನ ಹೆದರಿಸ್ಬೇಡ, ನೀನು ಕಣ್ಣು ಬಿಡು ಎಂದು ಅವಳನ್ನು ನೋಡುತ್ತಾ ಕಣ್ಣೀರು ಸುರಿಸುತ್ತಿದ್ದನು. ಪ್ರಜ್ಞೆ ತಪ್ಪಿ ಬಿದ್ದವಳು ಒಂದು ಚೂರು ಅಲ್ಲಾಡಲೇ ಇಲ್ಲ. ಪ್ರಜ್ಞೆ ತಪ್ಪಿದೆ, ಈಗಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎಂದುಕೊಂಡವನು ತನ್ನ ಕಾರಿನಲ್ಲಿ ಅವಳನ್ನು ಕುಳಿತುಕೊಳ್ಳಿಸಿ ಕಾರು ಚಾಲು ಮಾಡಿದನು. ಕಾರು ಮೊದಲೇ ಕೆಟ್ಟು ನಿಂತಿತ್ತಲ್ವಾ. ಛೆ, ಈ ಕಾರು ಈ ಟೈಮ್ನಲ್ಲೇ ಕೈ ಕೊಡಬೇಕಾ ಎಂದು ಕೋಪದಿಂದ ಕಾರಿನಿಂದ ಹೊರಬಂದವನು ಯಾವುದಾದರೂ ಗಾಡಿ ಸಿಗುತ್ತದೆ ಎಂದು ನೋಡತೊಡಗಿದ. ಯಾವ ಗಾಡಿಯೂ ನಿಲ್ಲಿಸುತ್ತಲೇ ಇರಲಿಲ್ಲ. ನಾನೇ ಅವಳನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಹೋಗುತ್ತೇನೆ ಎಂದು ಭುವನಾಳನ್ನು ಕಾರಿನಿಂದ ಕೆಳಕ್ಕಿಳಿಸಿ ಎತ್ತಿಕೊಂಡು ಅಳುತ್ತಾ ಮುಂದೆ ಸಾಗಿದನು. ಸ್ವಲ್ಪ ಮುಂದೆ ಕ್ರಮಿಸಿದ ನಂತರ ಆಟೋ ರಿಕ್ಷಾದವರೊಬ್ಬರು ಅವನ ಸಹಾಯಕ್ಕೆ ಬಂದರು. ಆ ರಿಕ್ಷಾದಲ್ಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋದನು ಜಗತ್. ಭುವನ ಮೊದಲ ದಿನ ಅದೇ ಆಸ್ಪತ್ರೆಗೆ ಬಂದಿದ್ದಳು ಜಗತ್ನನ್ನು ಕರೆದುಕೊಂಡು. ಆ ಆಸ್ಪತ್ರೆಯ ವೈದ್ಯರು ಜಗತ್ಗೆ ಮೊದಲೇ ಪರಿಚಯವಿದ್ದುದರಿಂದ ಭುವನಾಗೆ ಚಿಕಿತ್ಸೆ ಮಾಡಿದರು. ಚಿಕಿತ್ಸೆಯ ಬಳಿಕ ಬಂದು, ಹೊಟ್ಟೆಗೆ ಸರಿಯಾಗಿ ಚೂರಿ ಚುಚ್ಚಿದೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಇವತ್ತು ICUನಲ್ಲೇ ಇರಲಿ, ನಾಳೆ ಬೆಳಗ್ಗೆ ವಾರ್ಡ್ಗೆ ಶಿಫ್ಟ್ ಮಾಡುತ್ತೇವೆ, ನಾಳೆ ನಿಮಗೆ ಅವರನ್ನು ನೋಡಲಾಗುವುದು, ಚಾಕು ಚುಚ್ಚಿದ್ದರಿಂದ ನೀವೊಮ್ಮೆ ಪೊಲೀಸರಿಗೆ ತಿಳಿಸಿದರೆ ಒಳ್ಳೆಯದಿತ್ತು ಎಂದರು ವೈದ್ಯರು. ಅಳುತ್ತಲೇ ಸರಿ ಎಂದು ತಲೆ ಅಲ್ಲಾಡಿಸಿದ ಜಗತ್. ಡಾಕ್ಟರ್, ನಾನೊಮ್ಮೆ ದೂರದಿಂದಲೇ ಅವಳನ್ನು ನೋಡಬಹುದಾ? ಅವಳ ಹತ್ರ ಹೋಗಲ್ಲ ಎಂದು ಕೇಳಿಕೊಂಡಿದ್ದನು. ಸರಿ, ಇಲ್ಲೇ ನಿಂತು ನೋಡಿ, ಹತ್ತಿರ ಹೋಗಬೇಡಿ ಎಂದು ಅಲ್ಲಿಂದ ಹೊರಟರು ವೈದ್ಯರು. ಯಾವಾಗಲೂ ಪಟಪಟ ಮಾತಾಡುತ್ತಿದ್ದವಳು ಇಂದು ಪುಟ್ಟ ಮಗುವಿನಂತೆ ಮಲಗಿದ್ದಳು. ಅವಳು ಮಲಗಿದ್ದ ಕೋಣೆಯ ಹೊರಗಡೆ ನಿಂತು ಅವಳನ್ನು ನೋಡುತ್ತಾ, ಯಾಕೀಗೆ ಮಾಡಿದೆ ಪಟಾಕಿ? ನನಗೆ ತಾಕಬೇಕಾಗಿದ್ದ ಚಾಕು ನೀನು ಯಾಕೆ ಅಡ್ಡ ಬಂದು ನಿನಗೆ ತಾಗುವಂತೆ ಮಾಡಿದೆ? ನನ್ನ ಕಾಪಾಡೋಕೆ ಬಂದು ನಿನ್ನ ಪ್ರಾಣಕ್ಕೆ ಅಪಾಯ ತರುತ್ತಿದ್ದೆ. ನಿನ್ನ ಈ ಸ್ಥಿತಿಗೆ ತಂದವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಯಾರೆಂದು ತಿಳಿದರೆ ಅವರನ್ನು ಬದುಕಿರೋಕೆ ಸಾಕ್ಷಿನೂ ಸಿಗಬಾರದು, ಹಾಗೆ ಮಾಡುತ್ತೇನೆ ಎಂದು ಕೋಪದಿಂದ ಮನದಲ್ಲೇ ಅಂದುಕೊಂಡಿದ್ದನು ಜಗತ್. ತನ್ನ ತಂದೆ ತಾಯಿಗೆ ವಿಷಯ ತಿಳಿಸಿದನು. ಪೊಲೀಸರಿಗೂ ಹೇಳಿದನು. ಲಕ್ಷ್ಮಿ ಹಾಗೂ ಕೃಷ್ಣಮೂರ್ತಿಯವರು ಆತಂಕದಿಂದ ಆಸ್ಪತ್ರೆಗೆ ಓಡೋಡಿ ಬಂದರು. ಪೊಲೀಸ್ನವರು ಅಷ್ಟೊತ್ತಿಗೆ ಬಂದು ಜಗತ್ ಬಳಿ ಆಕ್ರಮಣ ಮಾಡಿದವರು ಯಾರೆಂದು ವಿಚಾರಿಸುತ್ತಿದ್ದರು. ಅವರು ಯಾರೆಂದು ನಿಮಗೆ ಗೊತ್ತಾ? ನೀವು ಅವರನ್ನು ಗುರುತಿಸಬಲ್ಲಿರಾ? ನಿಮಗೆ ಯಾರಾದರೂ ಶತ್ರುಗಳಿದ್ದಾರಾ? ನಿಮಗೆ ಯಾರ ಮೇಲಾದರೂ ಅನುಮಾನವಿದೆಯಾ? ಎಲ್ಲ ಪ್ರಶ್ನೆಗಳಿಗೂ ಜಗತ್ ಹೇಳಿದ್ದ ಉತ್ತರ, ಗೊತ್ತಿಲ್ಲ ಎಂದೆ. ಅವರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡಿದ್ದರು. ನನಗೆ ಅವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ನನಗೆ ಶತ್ರುಗಳಂತೂ ಊರು ತುಂಬ ಇದ್ದಾರೆ. ಒಂದು ವೇಳೆ ಅವಳಿಗೆ ಚಾಕುವಿನಿಂದ ಚುಚ್ಚಿದ್ದು ಯಾರೆಂದು ತಿಳಿದರೆ ನಾನೇ ಅವರಿಗೆ ಏನಾದರೂ ಗತಿ ಕಾಣಿಸುತ್ತೇನೆ. ನಿಮ್ಮ ಬಳಿ ಹೇಳುವುದಂತೂ ಇಲ್ಲ ಎಂದನು ಜಗತ್. ಕುಲಕರ್ಣಿ ಗ್ರೂಪ್ ಆಫ್ ಕಂಪನಿಯ ಉತ್ತಮ್ಗೂ ನಿಮಗೂ ಯಾವುದೋ ಪ್ರಾಜೆಕ್ಟ್ ವಿಷಯಕ್ಕೆ ಮಾತುಕತೆ ನಡೆದಿದೆ ಎಂದು ಮಾಧ್ಯಮದಲ್ಲಿ ನೋಡಿದ್ದೆ. ನಿಮಗೆ ಅವರ ಮೇಲೆ ಏನಾದರೂ ಅನುಮಾನವಿದೆಯೇ ಎಂದು ಪೊಲೀಸ್ನವರು ಕೇಳಿದಾಗ, ನನ್ನ ಬಳಿ ಬಂದು ಚಾಕು ಚುಚ್ಚೋ ಅಷ್ಟು ಧೈರ್ಯ ಅವನಿಗಿದೆ ಎಂದು ನನಗನ್ನಿಸುತ್ತಿಲ್ಲ ಎಂದನು ಜಗತ್. ಸರಿ ಸರ್, ನಿಮಗೆ ಯಾರ ಮೇಲಾದರೂ ಅನುಮಾನ ಬಂದರೆ ಹೇಳಿ, ಅವರನ್ನು ವಿಚಾರಿಸೋಣ. ನಿಮಗೆ ಏನಾದರೂ ಪ್ರೊಟೆಕ್ಷನ್ ಬೇಕಾ ಎಂದು ಕೇಳಿದ್ದರು ಪೊಲೀಸ್ನವರು. ನನಗೆ ಯಾವ ಪ್ರೊಟೆಕ್ಷನ್ನ ಅಗತ್ಯವಿಲ್ಲ. ನನಗೆ ನನ್ನನ್ನು ಹೇಗೆ ಕಾಪಾಡಿಕೊಳ್ಳುವುದೆಂದು ಗೊತ್ತು ಎಂದು ಹೇಳಿ ಅಲ್ಲಿಂದ ಹೋದನು ಜಗತ್. ಶಿವುಗೆ ನಾಳೆ ಬೆಳಿಗ್ಗೆ ಬೇಗ ಆಸ್ಪತ್ರೆಗೆ ಬಾ ಎಂದು ಆಸ್ಪತ್ರೆಯ ಹೆಸರನ್ನು ಹಾಕಿ ಸಂದೇಶ ಕಳುಹಿಸಿದ್ದನು ಜಗತ್. ಅಳುತ್ತಾ ಕೂತಿದ್ದ ಲಕ್ಷ್ಮಿ ಅವರ ತೊಡೆ ಮೇಲೆ ಮಲಗಿದವನು, ನನ್ನ ಕಾಪಾಡೋಕೆ ಪಟಾಕಿ ಅಡ್ಡ ಬಂದ್ಲು ಮಮ್ಮಿ. ನನಗೋಸ್ಕರ ಅವಳ ಪ್ರಾಣವನ್ನು ಲೆಕ್ಕಿಸದೆ ನನ್ನ ಉಳಿಸಿದ್ಲು ಎಂದು ಹೇಳಿ ಅತ್ತನು.
ಅವಳಿಗೇನು ಆಗಲ್ಲ, ಬೇಗ ಹುಷಾರಾಗ್ತಾಳವಳು. ಅವಳ ಬಗ್ಗೆ ಮನೆಯವರಿಗೆ ವಿಷಯ ತಿಳಿಸಬೇಕಲ್ವಾ ಎಂದು ಲಕ್ಷ್ಮಿ ಕೇಳಿದಾಗ, ಬೇಡ ಅಮ್ಮ, ಅವರ ಬಳಿ ಹೇಳಿ ಅವರಿಗೆ ಹೆದರಿಸೋದು ಯಾಕೆ, ಹುಷಾರಾದ ಮೇಲೆ ಹೇಳಿದರಾಯಿತು ಎಂದನು ಜಗತ್. ಬೆಳಗ್ಗೆ ಎದ್ದಾಗ ಭುವನಾಳನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ್ದರು. ಅವಳಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಅವಳನ್ನು ಕಂಡು ಜೋರಾಗಿ ಅತ್ತರು ಲಕ್ಷ್ಮಿ. ಜಗತ್ಗೂ ಅವಳ ಸ್ಥಿತಿ ನೋಡಿ ಕಣ್ಣೀರು ಬಂದಿತ್ತು. ತಡೆದು ನಿಂತಿದ್ದನು. ಮನೆಗೆ ಹೋಗಿ ಫ್ರೆಶ್ ಆಗಿ ತಿಂದು ಬಾ ಎಂದರು ಲಕ್ಷ್ಮಿ ಜಗತ್ ಬಳಿ. ಅವಳು ಕಣ್ಣು ಬಿಡೋವರೆಗೂ ನಾನೆಲ್ಲಿಗೂ ಹೋಗಲ್ಲ ಎಂದನು ಜಗತ್. ನಂತರ ಲಕ್ಷ್ಮಿಯವರೇ ಭುವನಾಗೆ ಊಟ ತರಲು ಮನೆಗೆ ಹೋದರು. ಏನಾಯ್ತು ಬಾಸ್, ಬೇಗ ಇಲ್ಲಿಗೆ ಬರೋಕೆ ಹೇಳಿದ್ರಿ, ನೀವ್ಯಾಕೆ ಇಲ್ಲಿದ್ದೀರಾ ಎಂದು ಜಗತ್ನ ಸಂದೇಶ ನೋಡಿ ಓಡಿ ಬಂದ ಶಿವು ಕೇಳಿದ್ದನು. ನಿನ್ನೆ ರಾತ್ರಿ ನಡೆದ ಘಟನೆಗಳನ್ನೆಲ್ಲ ಹೇಳಿದ್ದನು ಜಗತ್. ಹೀಗೆಲ್ಲ ಆಗೋಯ್ತಾ ಬಾಸ್? ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ವಾ ಬಾಸ್? ಅವ್ರು ಯಾರು ಅಂತ ಗೊತ್ತಾದರೆ ಸುಮ್ಮನೆ ಬಿಡಬಾರ್ದು ಬಾಸ್. ನಮ್ಮ ಅತ್ತಿಗೇನ ಈ ರೀತಿ ಮಾಡಿಬಿಟ್ಟಿದ್ದಾರಲ್ಲ ಎಂದು ಶಿವು ಹೇಳುತ್ತಿರಬೇಕಾದರೆ ಒಮ್ಮೆಲೆ ಅವನ ಕಡೆಗೆ ತಿರುಗಿ, ನಿನಗೆ ಯಾವಾಗಲೋ ಅವಳು ಅತ್ತಿಗೆ ಆಗಿದ್ದು ಎಂದು ಆಶ್ಚರ್ಯದಿಂದ ಜಗತ್ ಕೇಳಿದಾಗ, ನೀವು ನನಗೆ ಅಣ್ಣ ಇದ್ದಂಗಲ್ವಾ ಬಾಸ್, ಹಾಗಿದ್ರೆ ಅವ್ರು ನನಗೆ ಅತ್ತಿಗೆ ತಾನೇ ಎಂದನು ಶಿವು. ಅವನ ಮಾತು ಕೇಳಿ ಮನದಲ್ಲೇ ನಕ್ಕವನು ಶಿವು ಮುಂದೆ ಏನೂ ಮಾತಾಡದೆ ಸುಮ್ಮನೆ ನಿಂತು ಬಿಟ್ಟ. ಯಾಕೆ ಬಾಸ್, ಅತ್ತಿಗೆ ಅಂದಿದ್ದಕ್ಕೆ ಕೋಪ ಬಂತ? ಮುಖದ ಕಲ್ಲರ್ ಸ್ವಲ್ಪ ಕೆಂಪಾಗಿದೆ, ಅದು ಕೋಪದಿಂದಾನಾ ಅಥವಾ ನಾಚಿಕೆಯಿಂದಾನಾ ಎಂದು ಶಿವು ಕೇಳಿದಾಗ, ಈ ಸೀರಿಯಸ್ ಟೈಮ್ನಲ್ಲಿ ಏನೋ ನಿಂದು ಕಾಮಿಡಿ, ನಾನು ನಿನ್ನನ್ನು ಇಲ್ಲಿ ತಮಾಷೆ ಮಾಡೋಕ್ಕೆ ಕರೆಸಿಲ್ಲ ಎಂದು ಜೋರಾಗಿ ಜಗತ್ ಹೇಳಿದಾಗ, ಸಾರಿ ಬಾಸ್, ನೀವು ಇವಾಗ ನಾಚಿಕೊಳ್ಳೋದನ್ನು ಕಲ್ತಿದ್ದೀರಿ, ನೋಡೋಕ್ಕೆ ಏನೋ ಒಂಥರ ಖುಷಿ, ಅದಕ್ಕೆ ಹಾಗೆ ಹೇಳಿದ್ದು ಎಂದು ಹೇಳಿ ನಕ್ಕನು ಶಿವು. ಸಾಕು ಶಿವು, ಈಗ ನಾನು ಹೇಳೋದನ್ನು ಕೇಳು. ನನ್ನ ಕಾರು ನಿನ್ನೆ ಆ ಇನ್ಸಿಡೆಂಟ್ ನಡೆದ ಸ್ಥಳದಲ್ಲೇ ಕೆಟ್ಟು ನಿಂತಿದೆ. ಹೋಗಿ ಸರಿಪಡಿಸಿ ತೆಗೆದುಕೊಂಡು ಬಾ. ಆಮೇಲೆ ನೀನು ಜಗತ್ ಹೇಳುತ್ತಿರಬೇಕಾದರೆ ಶಿವ ಹೊರಡಲನುವಾದ. ಲೋ, ಸ್ವಲ್ಪ ನಿಂತ್ಕೊಳ್ಳೋ, ನನ್ನ ಮಾತಿನ್ನೂ ಮುಗಿದಿಲ್ಲ ಎಂದು ಗದರಿದಾಗ ಶಿವು ಮತ್ತೆ ತಲೆ ಕೆರೆದುಕೊಳ್ಳುತ್ತಾ, ಹೇಳಿ ಬಾಸ್ ಎಂದನು. ನನ್ನ ಕಾರ್ ನಿಂತಿರೋ ಜಾಗದಲ್ಲಿ CC ಕ್ಯಾಮ್ರಾ ಇದೆಯಾ ಅಂತ ನೋಡು. ನಿನ್ನೆ ರಾತ್ರಿ ಯಾರು ಅಟ್ಯಾಕ್ ಮಾಡಿದ್ರು ಅಂತ ನಾನು ನೋಡಬೇಕು. ಅಲ್ಲಿಗೆ ಹೋದ ತಕ್ಷಣ ನನಗೆ ಫೋನ್ ಮಾಡು. ಹೇಳಿದ್ದೆಲ್ಲ ನೆನಪಿದ್ಯಾ ಅಥವಾ ಮತ್ತೆ ರಿಪೀಟ್ ಮಾಡಬೇಕಾ ಎಂದು ಜಗತ್ ಹೇಳಿದಾಗ, ಎಲ್ಲ ಗೊತ್ತಾಯ್ತು ಬಾಸ್, ಎಲ್ಲ ಮಾಡ್ತೀನಿ ಎಂದು ಶಿವು ಅಲ್ಲಿಂದ ಹೊರಟನು. ಸ್ವಲ್ಪ ಹೊತ್ತಿನಲ್ಲಿ ಭುವನಾಗೆ ಪ್ರಜ್ಞೆ ಬಂದಿತ್ತು. ಜಗತ್ ಅವಳನ್ನು ನೋಡಿ ನಿಟ್ಟುಸಿರು ಬಿಟ್ಟನು. ಹೇಗಿದ್ಯೋ? ಯಾಕೆ ಹೀಗೆ ಮಾಡಿದೆ ನೀನು? ನನ್ನ ಕಾಪಾಡೋಕೆ ನೀನು ಯಾಕೆ ಅಡ್ಡ ಬಂದೆ? ಹೊಟ್ಟೆ ತುಂಬ ನೋಯ್ತಿದ್ಯಾ ಎಂದು ಜಗತ್ ಕೇಳಿದ. ಅವನ ನೋಡಿ ನಗು ಬೀರಿದ್ದಳು ಭುವನ. ನಿಂಗೇನು ಆಗಿಲ್ಲ ತಾನೆ ಎಂದು ಅವನ ಕೆನ್ನೆ ಮುಟ್ಟಿ ಕೇಳಿದ್ದಳು ಭುವನ. ಅವಳ ಕೈ ಹಿಡಿದು, ನನಗೇನೂ ಆಗಿಲ್ಲ, ನಿನಗೇನಾದರೂ ಆಗಿದ್ದಿದ್ರೆ ಎಂದು ಜಗತ್ ಕೇಳಿದಾಗ, ನೀನಿದ್ದೀಯಲ್ಲ ನನಗೇನು ಆಗದ ಹಾಗೆ ನೋಡ್ಕೊಳ್ಳೋಕ್ಕೆ ಎಂದು ಹೇಳಿ ಮತ್ತೆ ನಗು ಬೀರಿದ್ದಳು ಭುವನ. ಅವಳ ನಗು ಕಂಡು, ಹೀಗೆ ಯಾವಾಗಲೂ ನಗು ನಗುತ್ತಾ ನನ್ನ ಜೊತೆಗಿರೆ ಎಂದು ಮನದಲ್ಲೇ ಅಂದುಕೊಂಡವನು, ನಿನ್ನ ಈ ಪರಿಸ್ಥಿತಿಗೆ ತಂದವರನ್ನು ನಾನು ಸುಮ್ಮನೆ ಬಿಡಲ್ಲ ಎಂದು ಕೋಪದಿಂದ ಹೇಳಿದ್ದನು. ನನ್ನ ಈ ಪರಿಸ್ಥಿತಿಗೆ ಕಾರಣ ಆ ನನ್ನ ಅಕ್ಕನ ಗಂಡ JK. ಅವನು ನನಗೆ ಹತ್ತಿರದಲ್ಲೇ ಇದ್ದಾನೆ. ಅವನ್ಯಾಕೆ ಜಗ್ಗನ ಸಾಯಿಸೋಕೆ ಬಂದ? ಅವನಿಗೂ ಜಗ್ಗನಿಗೂ ಏನು ದ್ವೇಷ? ಮನದಲ್ಲೇ ಅಂದುಕೊಂಡವಳು, ಜಗ ಅದು ಎಂದು ವಿಷಯ ಹೇಳಬೇಕಾದರೆ ಶಿವು ಜಗತ್ಗೆ ಕರೆ ಮಾಡಿದ್ದ. ಶಿವು ಫೋನ್ ಮಾಡಿದ್ದಾನೆ, ಇರು ಬಂದೆ ಎಂದು ಅಲ್ಲಿಂದ ಹೊರಬಂದು ಶಿವು ಜೊತೆಗೆ ಮಾತಾಡತೊಡಗಿದ್ದ ಜಗತ್. ಬಾಸ್, CCTVಯಲ್ಲಿ ನೋಡಿದೆ, ಅವ್ರು ಯಾರು ಅಂತ ಗೊತ್ತಾಗಲಿಲ್ಲ, ಅವರ ಮುಖ ಕಾಣಿಸ್ಲಿಲ್ಲ ಎಂದನು ಶಿವು.
ಕಾರ್ ಕಾಣಿಸ್ತು ತಾನೆ? ಕಾರ್ ನಂಬರ್ ಕಾಣಿಸ್ತಾ ನೋಡು ಎಂದು ಕೇಳಿದ್ದನು ಜಗತ್. ಹ್ಞೂ, ಕಾಣಿಸ್ತಿದೆ ಬಾಸ್ ಎಂದು ಶಿವು ಹೇಳಿದಾಗ, ಆ ನಂಬರ್ ತಗೋ, ಆಮೇಲೆ ಅದು ಯಾರ ಕಾರ ನಂಬರ್ ಅಂತ ವಿಚಾರಿಸು ಎಂದನು ಜಗತ್. ಲಕ್ಷ್ಮಿಯವರು ಮನೆಗೆ ಹೋಗಿ ಭುವನಾಗಾಗಿ ಊಟ ತಂದಿದ್ದರು. ಜಗತ್ ಬಳಿ ಮನೆಗೆ ಹೋಗಿ ಫ್ರೆಶ್ ಆಗಿ ಬಾ ಎಂದು ಎಷ್ಟೇ ಹೇಳಿದರೂ ಆಮೇಲೆ ಹೋಗುತ್ತೇನೆಂದು ಹೇಳಿದ್ದಕ್ಕೆ ಲಕ್ಷ್ಮಿಯವರು ಬೈದು ಮನೆಗೆ ಕಳುಹಿಸಿದ್ದರು. ಭುವನ ಜಗತ್ ಬಳಿ ಹೇಳಿಕೊಳ್ಳಬೇಕೆಂದುಕೊಂಡ ವಿಷಯ ಹೇಳಲಾಗಲಿಲ್ಲ. ಲಕ್ಷ್ಮಿಯವರು ಭುವನಾಗೆ ಊಟ ಮಾಡಿಸಿ ಮಲಗಿಸಿದರು. ಮನೆಗೆ ಹೋದ ಜಗತ್ಗೆ ಶಿವು ಕರೆ ಮಾಡಿ, ಬಾಸ್, ಆ ಕಾರು ಯಾರೋ ಜೀವನ್ ಅನ್ನೋರ ಹೆಸರಿನಲ್ಲಿದೆ ಅಂತೆ, ಅಡ್ರೆಸ್ಸು ಬಾಂಬೆದಿದೆ ಎಂದರು. ಯಾರಿದು ಜೀವನ್? ಈ ಹೆಸರನ್ನು ಹಿಂದೆಂದು ಕೇಳಿದ ಹಾಗೆ ಇಲ್ವಲ್ಲ ಎಂದು ಜಗತ್ ಯೋಚಿಸತೊಡಗಿದನು. ಮತ್ತೆ ಫ್ರೆಶ್ ಆಗಿ ಆಸ್ಪತ್ರೆಗೆ ಹೊರಟನು. ನಾನು ಏನು ಹೇಳಿದ್ದು, ನೀನೇನು ಮಾಡಿದೆ ಜೀವನ್ ಎಂದು ಜೀವನನ್ನು ತರಾಟೆಗೆ ತೆಗೆದುಕೊಂಡನು ಸಂದೇಶ್. ನಾನು ಆ ಜಗತ್ಗೆ ಚಾಕು ಚುಚ್ಚೋಕೆ ಹೋಗಿದ್ದು. ಆ ಹುಡುಗಿ ಅಡ್ಡ ಬಂದ್ಲು, ಅವಳಿಗೆ ಚುಚ್ಚಿತು ಆ ಚಾಕು. ನಾನೇನು ಮಾಡಲಿ, ನನಗ್ಯಾಕೆ ಬೈತಿದ್ದೀಯಾ ಎಂದು ಕೋಪದಿಂದಲೇ ಕೇಳಿದ್ದನು ಜೀವನ್. ನಾನೇನು ಕಷ್ಟಪಟ್ಟು ಜಗತ್ನನ್ನು ಹಿಂಬಾಲಿಸಿ ಆಶ್ರಮಕ್ಕೆ ಹೋಗಿ ಆ ಜಗತ್ ಕಾರು ಹಾಳು ಮಾಡಿ ಬಂದಿದ್ದೆ. ಆದರೆ ನೀನು ನಮ್ಮ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ಟೆ. ಚುಚ್ಚುವಾಗ ಸ್ವಲ್ಪ ನೋಡಬೇಕಿತ್ತು ಯಾರಿಗೆ ಚುಚ್ಚುತ್ತಿದ್ಯಾ ಅಂತ ಎಂದು ಸಂದೇಶ್ ಹೇಳಿದಾಗ, ಹೌದೌದು, ನಾನಲ್ಲಿ ಯಾರಿಗೆ ಯಾವಾಗ ಹೇಗೆ ಚುಚ್ಚೋದು ಅಂತ ಪಂಚಾಂಗ ನೋಡಿಕೊಂಡು ನಿಂತಿದ್ರೆ ನಮ್ಮೂವರನ್ನು ಅಪ್ಪಚ್ಚಿ ಮಾಡ್ತಿದ್ದ ಆ ಜಗತ್. ಅವಳಿಗೆ ಚಾಕು ತಾಗಿದ್ದರಿಂದ ಅವನು ಅವಳ ಕಡೆ ಹೋಗಿ ನಿಮ್ಮನ್ನು ಬಿಟ್ಟ. ಇಲ್ಲ ಅಂದಿದ್ರೆ ಇವತ್ತು ನಾವು ಮೂವರು ಆಸ್ಪತ್ರೆಯಲ್ಲಿರಬೇಕಿತ್ತು, ಅಥವಾ ದೇವ್ರತ್ರನೇ ಇರಬೇಕಿತ್ತೇನೋ ಎಂದನು ಜೀವನ್. ಅದೇನೇ ಹೇಳು, ನೀನು ಮಾಡಿದ್ದು ತಪ್ಪು. ಪಾಪ ಭುವನ ಹೇಗಿದ್ದಾಳೋ ಏನೋ, ಅವಳನ್ನು ನೋಡೋಕ್ಕೂ ಹೋಗೋಕ್ಕಾಗಲ್ಲ. ಇವಾಗ ಅವಳು ನನ್ನ ಫೋನ್ ಕೂಡ ರಿಸೀವ್ ಮಾಡಲ್ಲ ಎಂದು ಬೇಸರದಿಂದ ನೋಡಿದನು ಸಂದೇಶ್. ನಮಗೆ ತಿಳಿದು ಇದೆಲ್ಲ ನಡೀಲಿಲ್ಲ. ನಮ್ಮ ಟಾರ್ಗೆಟ್ ಇದ್ದಿದ್ದು ಜಗತ್. ಆ ಹುಡುಗಿನೇ ಅಡ್ಡ ಬಂದು ಎಲ್ಲ ಹಾಳು ಮಾಡಿದ್ದು. ಇವಾಗ ಆಗೋದು ಆಗೋಗಿದೆ, ಅದನ್ನೇ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಹೇ ಜೀವನ್, ಆ ಜಗತ್ ತುಂಬ ಬುದ್ಧಿವಂತ. ಹೇಗಾದರೂ ಮಾಡಿ ನಮ್ಮನ್ನು ಕಂಡು ಹಿಡಿಬಹುದು. ನೀನು ಮೊದಲು ನಿನ್ನ ಕಾರ್ನ ನಂಬರ್ ಪ್ಲೇಟ್ ಚೇಂಜ್ ಮಾಡು. ಆ ಘಟನೆ ನಡೆದ ಜಾಗದಲ್ಲಿ CC ಕ್ಯಾಮರಾ ಇದ್ರೂ ಇರಬಹುದು. ಹಣ ಕೊಟ್ಟು ಅದರಲ್ಲಿ ನಾವಿದ್ದ ಫೂಟೇಜ್ನ ಡಿಲೀಟ್ ಮಾಡಿಸು. ಇಲ್ಲ ಅಂದರೆ ಜಗತ್ ನಮ್ಮನ್ನು ಪಕ್ಕಾ ಕಂಡು ಹಿಡಿತಾನೆ ಎಂದನು ಉತ್ತಮ್. ಅವನಿಗೆ ನನ್ನ ಕಾರ್ ಬಗ್ಗೆ ಗೊತ್ತಾದರೂ ಟೆನ್ಷನ್ ಇಲ್ಲ. ಆ ಕಾರು ನನ್ನ ಬಾಂಬೆ ಅಡ್ರೆಸ್ನಲ್ಲಿದೆ. ಅವನಿಗೆ ನಮ್ಮನ್ನು ಕಂಡು ಹಿಡಿಯೋಕೆ ಕಷ್ಟ. ಆದರೆ ನನಗೊಂದು ಅನುಮಾನ ಇದೆ ಉತ್ತಮ್. ಆ ಹುಡುಗಿ ಏನಾದರೂ ನನ್ನ ನೋಡಿದ್ಲಾ? ಅವಳಿಗೆ ಚಾಕು ಚುಚ್ಚುವಾಗ ನಾನು ಮುಖಕ್ಕೆ ಕಟ್ಟಿದ್ದ ಬಟ್ಟೆ ಸ್ವಲ್ಪ ಜಾರಿತ್ತು ಎಂದನು ಜೀವನ್. ಅಲ್ಲಿಗೆ ನಮ್ಮ ಕತೆ ಮುಗೀತು. ಅವಳು ಆ ಜಗತ್ಗೆ ಹೇಳಿ ಆ ಜಗತ್ ನಮ್ಮ ತಿಥಿ ಮಾಡೋ ದಿನ ಆದಷ್ಟು ಬೇಗ ಬರುತ್ತೆ ಎಂದನು ಸಂದೇಶ್. ಆ ಹುಡುಗಿಗೆ ನಿನ್ನ ಮುಖದ ಪರಿಚಯ ಇದೆ ಸಂದೇಶ್. ನನ್ನನ್ನು ಒಂದು ಬಾರಿ ನೋಡಿದ್ದಾಳೆ. ನನ್ನ ಪರಿಚಯವೂ ಇರಬಹುದು. ಆದರೆ ಜೀವನ್ನ ಅವಳು ನೋಡೇ ಇಲ್ಲ. ಅವಳಿಗೆ ಇವನ್ ಯಾರು ಅಂತಾನೆ ಗೊತ್ತಿಲ್ಲ. ಮತ್ತೆ ಹೇಗೆ ಆ ಜಗತ್ಗೆ ನಮ್ಮ ವಿಷಯ ಗೊತ್ತಾಗುತ್ತೆ? ನಮ್ಮ ಮೇಲೆ ಅನುಮಾನ ಬಂದಿರಬಹುದು. ಅದನ್ನು ಪರಿಹರಿಸಲು ಜಗತ್ ನನ್ನ ಬಳಿ ಬಂದರೆ ನಾನು ಅವನನ್ನು ಹ್ಯಾಂಡಲ್ ಮಾಡುತ್ತೇನೆ. ನೀವೇನು ಚಿಂತೆ ಮಾಡಬೇಡಿ ಎಂದನು ಉತ್ತಮ್. ಅದೇನು ಮಾಡ್ತಾನೋ ಏನೋ, ಬರೀ ಬಾಯಲ್ಲಿ ಹೇಳೋದೇ ಆಯಿತು. ಇವನು ನನಗೆ ಜಗತ್ನಿಂದ ಭುವನಾನ ಪಡೆಯೋಕ್ಕೆ ಸಹಾಯ ಮಾಡ್ತಾನೆ ಅಂತ ಬಂದೆ. ಇವನು ಭುವನಾನೇ ಸಾಯಿಸೋಕೆ ಹೊರಟಿದ್ದಾನೆ. ಛೆ, ಆ ಜಗತ್ಗೆ ನಾನು ಇವರೊಂದಿಗೆ ಸೇರಿರೋದು ಗೊತ್ತಾದರೆ ನನ್ನನ್ನು ಜೀವಂತ ಉಳಿಸಲ್ಲ ಅವನು ಎಂದು ಮನದಲ್ಲೇ ಅಂದುಕೊಂಡನು ಸಂದೇಶ್. ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಅಂಜಲಿ, ಯಾರಿಗೋ ಏನೋ ಮಾಡೋಕೆ ಹೋಗಿರ್ತಾರೆ, ಅದು ಇನ್ನೇನೋ ಆಗಿರುತ್ತೆ, ಅದಕ್ಕೆ ಇಷ್ಟು ಹೆದರ್ಕೊಂಡಿದ್ದಾರೆ. ಇವರಿಂದ ಕಷ್ಟ ಅನುಭವಿಸಿದವರು ಸುಮ್ಮನೆ ಇರ್ತಾರಾ? ಆ ಜೀವನ್ಗೆ ಉತ್ತಮ್ ಜೊತೆಗೆ ಸೇರಬೇಡ ಅಂದರೆ ಕೇಳೋದೇ ಇಲ್ಲ. ನನಗೆ ಹೊಡೆಯೋಕೆ ಬರ್ತಾನೆ. ಈಗ ಇನ್ಯಾರೋ ಒಬ್ಬ ಬಂದಿದ್ದಾನೆ.
ನಾನು ಯಾಕಾದರೂ ಈ ಜೀವನ ಮದುವೆ ಆದ್ನೋ ಏನೋ, ಇಲ್ಲಿಗೆ ಬಂದ ಮೇಲೆ ಎಲ್ಲವನ್ನು ಕಳೆದುಕೊಂಡು ಬಿಟ್ಟೆ. ಮನೆಯಲ್ಲಿ ತಾತ, ಅಪ್ಪ, ಅಮ್ಮ, ಭುವನ ಹೇಗಿದ್ದಾರೋ ಏನೋ. ಆವತ್ತು ಭುವನಾಗೆ ಫೋನ್ ಮಾಡಿ ಮಾತಾಡ್ತಿದ್ದಾಗ ಅತ್ತೆ ಬಂದು ಫೋನ್ ಕಿತ್ಕೊಂಡ್ರು. ಅದೇ ಕೊನೆ. ಆಮೇಲೆ ಮಾತೇ ಆಡಲಿಲ್ಲ ಭುವನ ಹತ್ರ. ಆವತ್ತು ಮನೆಯವರ ಮಾತು ಕೇಳಿದ್ದರೆ ನನಗೆ ಇವತ್ತು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಯೋಚಿಸುತ್ತಾ ಕಣ್ಣೀರು ಒರೆಸುತ್ತಾ ನಿಂತಿದ್ದಳು ಅಂಜಲಿ. ಏನೇ, ಮನೆ ಕೆಲಸ ಮಾಡೋದು ಬಿಟ್ಟು ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ಯಾ? ನನ್ನ ಮಕ್ಕಳು ಮಾತಾಡೋದನ್ನು ಕದ್ದು ಕೇಳಿಸ್ಕೊಳ್ತಿದ್ಯಾ? ನಿನಗೇನೆ ಆಗೋಗಿದೆ ಅವರ ವಿಷಯ ತಿಳ್ಕೊಂಡು ಎಂದು ಬೈದರು ನಾಗವೇಣಿ. ಯಾವಾಗಲೂ ನನಗೆ ಬೈತಾನೆ ಇರ್ತೀರಿ. ಒಂದು ದಿನಾನು ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ. ಈ ಮನೆ ಸೊಸೆ ಅಂತ ಭಾವಿಸಿಲ್ಲ. ನಿಮ್ಮ ಮಕ್ಕಳು ಮಾಡೋ ಕೆಟ್ಟ ಕೆಲಸಕ್ಕೆ ಸಾಥ್ ಕೊಡ್ತಾನೇ ಇದ್ದೀರಿ. ನಿಮ್ಮ ಮಕ್ಕಳಿಗೆ ಬುದ್ಧಿವಾದ ಹೇಳೋದು ಬಿಟ್ಟು ಅವರ ಕೆಟ್ಟ ಕೆಲಸದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದರೆ ಮಕ್ಕಳು ಹಾಳಾಗದೇ ಇರ್ತಾರಾ ಎಂದಳು ಅಂಜಲಿ. ಏನೇ, ನನ್ನ ಮುಂದೆ ನಿಂತು ಮಾತಾಡೋ ಅಷ್ಟು ಧೈರ್ಯ ಬಂತಾ ನಿನಗೆ? ನನಗೆ ಬೈತೀಯಾ ಎಂದು ಕೆನ್ನೆಗೆ ಒಂದೇಟು ಕೊಟ್ಟರು ನಾಗವೇಣಿ. ಅತ್ತೆ, ಅವರು ತಪ್ಪು ಮಾಡ್ತಿದ್ದಾರೆ. ನೀವದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ. ನನ್ನ ಜೀವನ ಹಾಳಾಗಿ ಹೋಗಿದೆ. ನಾನೇನೋ ಎಲ್ಲವನ್ನೂ ಅನುಭವಿಸಿ ಸುಮ್ಮನಿದ್ದೇನೆ. ಆದರೆ ಎಲ್ಲರೂ ನನ್ನ ಥರ ಇರಲ್ವಲ್ಲ. ನಾಳೆ ನಿಮ್ಮ ಮಕ್ಕಳಿಗೆ ಏನೂ ತೊಂದರೆ ಆಗಬಾರದು ಅಂತ ನಾನು ಹೇಳ್ತಿರೋದು ಅತ್ತೆ ಎಂದಳು ಅಂಜಲಿ. ತುಂಬ ಮಾತು ಕಲ್ತಿದ್ಯಾ ನೀನು. ಲೋ ಜೀವನ್, ಎಲ್ಲೋ ಇದೆಯಾ? ನಿನ್ನ ಹೆಂಡತಿ ನನಗೆ ಉಪದೇಶ ಹೇಳ್ತಾ ಇದ್ದಾಳೆ. ಬಾರೋ ಇಲ್ಲಿ, 4 ಬಾರಿಸು, ಇಲ್ಲ ಅಂದರೆ ನಮಗೆ ಬಾರಿಸ್ತಾಳೆ ಎಂದು ನಾಗವೇಣಿ ಜೀವನನ್ನು ಕರೆದರು. ಛೇ, ಇವಳದ್ದು ದಿನ ಇದ್ದದ್ದೇ. ಅಮ್ಮನಿಗೆ ಏನೋ ಹೇಳಿದ್ಲು ಅನಿಸುತ್ತೆ. ಅಮ್ಮ ಬೇಜಾರು ಮಾಡಿಕೊಂಡ್ಲು. ಇವತ್ತು ಬಿಡಲ್ಲ ಈ ಅಂಜಲಿನ ಎಂದು ಕೋಪದಿಂದ ಒಳ ಬಂದನು ಜೀವನ್. ಏನೇ ಅದು? ಏನೇ ಅಂದೆ ಅಮ್ಮನಿಗೆ? ಸುಮ್ಮನೆ ಕೆಲಸ ಮಾಡೋಕ್ಕೆ ಆಗಲ್ವೇನೆ ನಿನಗೆ? ಅಮ್ಮನಿಗೆ ಕೋಪ ಬರೆಸ್ತಾನೆ ಇರ್ತೀಯ ಯಾವಾಗಲೂ. ಅದ್ಯಾಕಾದರೂ ನಿನ್ನ ಮದುವೆ ಆದ್ನೋ ಅಂತ ಅನ್ನಿಸ್ತಿದೆ. ಏನೋ ಒಳ್ಳೆ ದುಡ್ಡಿರೋಳು, ಊರಲ್ಲಿ ಆಸ್ತಿ ಇದೆ, ಎಲ್ಲ ನನಗೆ ಸಿಗುತ್ತೆ ಅಂತ ಅಂದುಕೊಂಡಿದ್ದೆ. ಆದರೆ ನೀನು ಎಲ್ಲ ಬಿಟ್ಟು ಬಂದೆ. ನಿನ್ನ ಮದುವೆ ಆಗಿದ್ದೇ ವೇಸ್ಟ್ ಆಗೋಯ್ತು ಎಂದು ಕೋಪದಿಂದ ಜೀವನ್ ಹೇಳಬೇಕಾದರೆ, ನಾನೇನು ನಿನ್ನ ತಾಯಿಗೆ ಬೈದಿಲ್ಲ. ನಾನು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಜೀವನ್. ನನ್ನ ಜೀವನ ಹಾಳು ಮಾಡಿದ ಹಾಗೆ ಬೇರೆಯವರ ಜೀವನನೂ ಹಾಳು ಮಾಡೋಕ್ಕೆ ಹೋಗಬೇಡ ಎಂದು ಅಂಜಲಿ ಹೇಳುತ್ತಿರಬೇಕಾದರೆ ಜೀವನ್ ಒಂದೇಟು ಹೊಡೆದು, ನನ್ನ ಮನೆಯಲ್ಲಿ ನೀನು ಇರಬೇಕೆಂಬ ಆಸೆ ಇದ್ದರೆ ಸುಮ್ಮನೆ ಒಂದು ಮೂಲೆಯಲ್ಲಿ ಇದ್ದು ಬಿಡು. ನನಗೆ ಬುದ್ಧಿ ಹೇಳೋಕೆ ಬರಬೇಡ ಎಂದು ಹೇಳಿ ಅಲ್ಲಿಂದ ಹೋದನು ಜೀವನ್. ಅಂಜಲಿ ಅಳುತ್ತಾ ತನ್ನ ಕೋಣೆಗೆ ಹೋದಳು. ಮತ್ತೆ ಆಸ್ಪತ್ರೆಗೆ ಬಂದ ಜಗತ್ ಭುವನ ಮಲಗಿರುವುದನ್ನು ಕಂಡು ಅವಳ ಪಕ್ಕದಲ್ಲೇ ಕೂತು, ನೀನು ಹೀಗೆ ಮೌನವಾಗಿದ್ದರೆ ಚೆನ್ನಾಗಿರಲ್ವೇ ಪಟಾಕಿ? ನೀನು ಯಾವಾಗಲೂ ವಟವಟ ಅಂತ ಮಾತಾಡಿ ನನ್ನ ತಲೆ ತಿಂತಿರಬೇಕು. ನನಗೆ ಕಾಟ ಕೊಡ್ತಾ ಇರಬೇಕು. ನಾನು ನಿನಗೆ ಬೈತಾ ಇರಬೇಕು. ನಾವಿಬ್ಬರು ಮುದ್ದು ಮುದ್ದಾಗಿ ಜಗಳ ಮಾಡ್ತಿರಬೇಕು. ಬೇಗ ಹುಷಾರಾಗು ಕಂದ. ನಿನ್ನ ಜೊತೆಗೆ ತುಂಬ ಮಾತಾಡೋದಿದೆ. ನಮ್ಮಿಬ್ಬರ ಜೀವನದ ಬಗ್ಗೆ ತುಂಬ ಮಾತಾಡೋದಿದೆ ಎಂದು ಜಗತ್ ಹೇಳುತ್ತಿರಬೇಕಾದರೆ ಶಿವು, ಬಾಸ್ ಬಾಸ್ ಎಂದು ಜೋರಾಗಿ ಕರೆಯುತ್ತಾ ಬಂದನು. ಮೆತ್ಕೆ ಕಣು, ಅದ್ಯಾಕೆ ಹಾಕಿರ್ತೀಯ? ಅವಳು ಮಲಗಿರೋದು ಕಾಣಿಸಲ್ವಾ ಎಂದು ಜಗತ್ ಹೇಳಿದಾಗ, ಜೋಗಳ ಹಾಡಿ ಮಲಗಿಸ್ತಾ ಇದ್ರೇನೋ. ನಾನು ಬಂದಿದ್ದು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗಾಯಿತು ಅನಿಸುತ್ತೆ. ಸರಿ ಸರಿ, ನಾನು ಹೊರಡ್ತೀನಿ. ಅತ್ತಿಗೆ ಜೋಪಾನ ಬಾಸ್ ಎಂದು ನಗುತ್ತಾ ಅಲ್ಲಿಂದ ಹೊರಟನು ಶಿವ್. ಏನೇನೋ ಮಾತಾಡ್ತಾನೆ ಲೂಸು ಎನ್ನುತ್ತಾ ಮತ್ತೆ ಭುವನಾನ ನೋಡಿ ಕಿರುನಗೆ ಬೀರಿ ಅಲ್ಲಿಂದ ಹೊರಬಂದನು ಜಗತ್. 2 ದಿನ ಕಳೆದಿತ್ತು. ಎಲ್ಲ ಮಾಧ್ಯಮದಲ್ಲೂ ಜಗತ್ ಮೇಲೆ ಹಲ್ಲೆ ನಡೆದ ಬಗ್ಗೆನೇ ಹಾಕುತ್ತಿದ್ದರು. ಆದರೆ ಪೊಲೀಸ್ನವರಿಗೆ ಯಾವ ಸಾಕ್ಷಿಯೂ ಸಿಗಲಿಲ್ಲ. ಅವರು CCTV ಪರಿಶೀಲಿಸುವ ಮೊದಲೇ ಉತ್ತಮ್ ಮತ್ತು ಜೀವನ್ CCTV ಫುಟೇಜನ್ನು ಹಣ ಕೊಟ್ಟು ಡಿಲೀಟ್ ಮಾಡಿಸಿದ್ದರು. ಹಣ ಪಡೆದುಕೊಂಡವನು ಮೊದಲೇ ಜಗತ್ ಕಡೆಯವರು ಬಂದು ಫುಟೇಜ್ ನೋಡಿ ಹೋಗಿದ್ದಾರೆಂದು ಮರೆತು ಹೇಳಲಿಲ್ಲ.
ಮಾಧ್ಯಮದಲ್ಲಿ ಸುದ್ದಿ ಪ್ರಚಾರವಾಗುತ್ತಿದ್ದರಿಂದ ಜೊತೆಗೆ ತಮ್ಮ ಮೇಲೆ ಅನುಮಾನ ಬಂದಿದೆಯಾ ಎಂದು ಪರಿಶೀಲಿಸಲು ಉತ್ತಮ್ ಜಗತ್ಗೆ ಕರೆ ಮಾಡಿದ್ದ. ಏನ್ ಜಗತ್, ಯಾರೋ ನಿನ್ನ ಸಾಯಿಸೋಕೆ ಬಂದಿದ್ರಂತೆ ಎಂದು ಕೇಳಿದಾಗ, ಯಾರೋ ಹೇಡಿಗಳು ನನ್ನ ಮುಂದೆ ನಿಂತು ನನ್ನ ಎದುರಿಸೋ ಧೈರ್ಯ ಇಲ್ಲದವರು ಮುಖಕ್ಕೆ ಬಟ್ಟೆ ಕಟ್ಟಿ ಬಂದಿದ್ರು. ಆಮೇಲೆ ಹೆದರಿ ಓಡಿ ಹೋದ್ರು ಎಂದು ಜಗತ್ ಹೇಳಿದಾಗ, ಯಾರು ಅಂತ ಗೊತ್ತಾಯ್ತಾ? ತನ್ನ ಮೇಲೇನಾದರೂ ಅನುಮಾನ ಬಂದಿದೆಯಾ ಎಂದು ತಿಳಿದುಕೊಳ್ಳಲು ಕೇಳಿದ್ದನು ಉತ್ತಮ್. ಇನ್ನೂ ಗೊತ್ತಾಗ್ಲಿಲ್ಲ. ಗೊತ್ತಾದರೆ ಬಿಡೋದು ಇಲ್ಲ. ನೀನೇ ಏನಾದರೂ ಹಾಗೆ ಮಾಡಿದೆ ಎಂದು ಗೊತ್ತಾದರೆ ಉಳಿಸೋದೂ ಇಲ್ಲ ನಿನ್ನ ಎಂದು ಹೇಳಿ ಕರೆ ತುಂಡರಿಸಿದ್ದನು ಜಗತ್. ಸದ್ಯ ಇವನಿಗೆ ನನ್ನ ಮೇಲೆ ಅನುಮಾನ ಬಂದಿಲ್ಲ, ಬರೋದು ಇಲ್ಲ. ಅವನಿಗೆ ಗೊತ್ತಾಗೋಕೆ ಸಾಧ್ಯನೂ ಇಲ್ಲ. ನಾನು ಸಾಕ್ಷಿಗಳನ್ನು ನಾಶ ಮಾಡಿದ್ದೇನಲ್ಲ, ಮತ್ತೇಗೆ ಗೊತ್ತಾಗುತ್ತೆ ಎಂದು ತುಸು ಸಮಾಧಾನ ಮಾಡಿಕೊಂಡ ಉತ್ತಮ್. ಭುವನ ಎಷ್ಟೇ ಬಾರಿ ಜಗತ್ ಬಳಿ ಜೆಕೆ ವಿಷಯ ಹೇಳಬೇಕು ಎಂದು ಅಂದುಕೊಂಡರೂ ಯಾವುದಾದರೂ ಅಡ್ಡ ಬಂದು ಭುವನ ಹೇಳುವುದು ತಪ್ಪುವಂತೆ ಆಗುತ್ತಿತ್ತು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.